ಸ್ಟ್ಯಾಂಡಲ್ಲೆಲ್ಲ ಕೊಡ್ತಾ ಇದ್ರು ಬಿಡ ತಲೆ ನೈತದೆ ಅಂದ್ರೆ ತಲೆಗೆ ಹೊಡೆಯಲ್ಲ ನೀನು. ನಾಳಿಕ್ ನಾಡ್ದು ಆಫರ್ ಐತೆ ನೋಡಿಲಿ. ಇಲ್ಲ ಹಾಕೊಂಡ್ಕೊಂಡು ನಾಶನ ಏನು ಮಾಡಕ್ಕ ತಿನ್ಬೇಕು. ಚಚ್ಚಾಕ್ಬಿಡ್ತೀನಿ ನನ್ನ ಮಗನೇ. ವೆಲ್ಕಮ್ ಗೈಸ್ ಮೈ ಡೈಲಿ ಲಾಗ್ ಅಂಡ್ ಫಿಟ್ನೆಸ್ ಲಾಗ್. ಯಾರು ನಾನು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರೋ ಈಗಲೇ ಫಾಸ್ಟ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಗೈಸ್ ನಮ್ಮ ಅಮ್ಮ ಬೆಳಗ್ಗೆ ಏನೋ ನಾಷ್ಟ ಮಾಡ್ತೈತೆ. ಏನು ಮಾಡ್ತಿದ್ದಮ್ಮ? ಹಾ ಮೆಂತ್ಯ ಬಾತು. ಮೆಂತ್ಯ ಬಾತ್ ಜೋರಾಗಿ ಹೇಳು, ಕೇಳಿಸಲ್ಲ ಅಲ್ಲಿ. ಜೋರಾಗಿ ಬೈಕ್ ಕೊಡು. ಮೆಂತ್ಯ ಬಾತ್ ಮಾಡ್ತಿದ್ದೀನಿ ಅಂತ ಹೇಳಿ. ಮೆಂತ್ಯ ಬಾತ್ ಮಾಡ್ತೈತೆ ಗೈಸ್ ನಮ್ಮ ಅಮ್ಮ ಇವತ್ತು. ಮೆಂತ್ಯ ಬಾತ್ ಅಂತೆ, ಚೆನ್ನಾಗಿ ಮಾಡು, ತಿನ್ನಾಗಿರ್ಬೇಕು. ಹಾ ಸರಿ ಸರಿ ಕಣಪ್ಪ. ಹೇಳಿ ನನ್ನ ಮಗ ನಾನು ಮಾಡ್ರ ತಿಂದೇ ಇಲ್ಲ. ಅಷ್ಟಾಗಿ ಮಾಡ್ತಾ ಇದ್ದೀನಿ ಅಡಿಗೆನ. ಇನ್ಮೇಲೆ ನನಗೆ ನೀನೇ ಕಲ್ಸ್ಕೊಡು. ಇದೇನು ಅಷ್ಟು ಅಷ್ಟಂದ್ರೆ? ಹಾ ಹಾ ಇದೇನು ಹಿಂಗದೆ ಅಷ್ಟೇ ಅರ್ಶಿನ ಹಾಕ್ತಿದ್ದೀನಿ. ಅರ್ಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ರುಬ್ಬಿ ಸ್ವಲ್ಪ ಅರ್ಶಿನ ಹಾಕಿ ಮಾಡಿದ್ರೆ ಕೆಡಲ್ಲ ಅದೆಲ್ಲ. ಬರೀ ಇಂಥದೆಯಾ? ಬನ್ನಿ ಗಾಯ್ಸ್ ಜಿಮ್ಮಲ್ಲಿ ಸಿಗೋಣ. ಜಿಮ್ಮಿಗೆ ಬಂದು ಎಂಟಿ ಸ್ಟಮಕಲ್ಲಿ ಬಾಡಿ ವೇಟ್ ಚೆಕ್ ಮಾಡ್ಕೊಂಡು 15 ನಿಮಿಷ ವಾರ್ಮ್ ಅಪ್ ಮಾಡ್ಕೊಂಡು ಇವತ್ತು ಬ್ಯಾಗ್ ಕೋರ್ಕೊಟ್ಟು ಲ್ಯಾಟ್ ಪುಲ್ ಡೌನು ಕಂಟ್ರೋಲ್ ಇಟ್ಕೊಂಡು 15 reps ಇಂಟು 3 ಸೆಟ್ ಮಾಡಿದೆ. ವಿ ಬಾರ್ ಪುಲ್ ಡೌನು 50 reps ಇಂಟು 3 ಸೆಟ್ ಮಾಡಿದೆ. ಹಂಗೆ ಬೆಂಟ್ ಓವರ್ ಕೇಬಲ್ ರಾ 50 reps ಇಂಟು 3 ಸೆಟ್ಟು. ಹಂಗೆ ಬೈಸಿಪ್ಸ್ಗೆ ಒಂದು ರೌಂಡ್ ಮಾಡ್ಕೊಂಡು ಮನೆಗೆ ಬಂದೆ. ಗೈಸ್ ಜಿಮ್ ಮುಗಿಸ್ಕೊಂಡ್ಬಂದು ಒಂದು ಬಾಳೆ ತಿಂತಾ ಇದ್ದೀನಿ. ಯಾಕಂದ್ರೆ ಮೆಗ್ನೀಷಿಯಮು, ಫೈಬರು, ಪೊಟ್ಯಾಷಿಯಮ್ ಇರುತ್ತೆ ಇದ್ರಾಗೆ, ಡೈಜೆಷನ್ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಬಾಳೆ ತಿಂತಾ ಇದ್ದೀನಿ. ಏನು ಮಾಡ್ತಿದ್ಯಮ್ಮ ನೀನು? ಕೆಲಸ ಮಾಡೋದು ಬಿಟ್ಟು ಕೆಲಸ ಬರೇ ಫೋನ್ ನೋಡೋದೇ ಕೂತ್ಕೊಂಡು. ನೀನ್ ಮಾಡಿ ಎಲ್ಲ ಹೋಗಿದ್ದಿಲ್ಲ, ಅದಕ್ಕೆ ನಾನು ಫೋನ್ ನೋಡ್ಕೊಂಡು ಕೂತ್ಕೊಂಡೆ. ಬರೇ ಫೋನ್ ನೋಡ್ಕೊಂಡು ಕುತ್ಕೊಂಬೋದು ಅಷ್ಟೇ. ಗೈಸ್ ನಮ್ಮ ಅಪ್ಪ ಫೋನ್ ಮಾಡಿ ವಿಚಾರಿಸ್ಕೊಂತೈತೆ ನಮ್ಮ ಅಮ್ಮನ, ಹೆಂಗಿದ್ಯಾ ಹಂಗೆ ಹಿಂಗೆ ಅಂತ. ಕಾಯ್ಕೊಂಡು ಕೂತಿದ್ದೆ. ನೋಡಿ ಏನು ಲವ್ ಮಾಡ್ತಾರೆ ಇಬ್ರು. ಅದಕ್ಕೆ ಬಂದು ವರ್ಡ್ಸ್ ಮಾಡೋದು ಬಿಟ್ಟು ನೀನು ಯಾವ್ದಾದ್ರು ರೈಸ್ ಮಾಡಿದ್ಯಲ್ಲಮ್ಮ. ಆ ಮಗ ಜಿಮ್ಗೋ ಬರ್ತಾನೆ, ಏನು ಬೇಡ ನಿನಗೆ, ರೈಸ್ ಮಾಡಿ ಇಕ್ಕಿದ್ಯಾ. ಹಾ ಇದ ಹಾಕೊಂಡ್ಕೊಂಡು ನಾಶನ ಏನು ಮಾಡಕ್ಕ ತಿನ್ಬೇಕು. ಚಚ್ಚಾಕ್ಬಿಡ್ತೀನಿ ನನ್ನ ಮಗನೇ. ಮಾಡ್ಬೇಕು ಬಂದವನೇ. ಏನಾನ ಹೇಳಿದ್ರೆ ಹಿಂಗೆ ಹೇಳ್ಬಿಡು, ರೇಗ್ ಬಿಡೋದು ಹಿಂಗೆ. ಏನ್ ಹಿಂಗೆ ಅದ್ರಕಂಬೇಕ ನಾವು? ಎದಾಳಮ್ಮ ಮ್ಯಾಕೆ ಹಾಕೊಂಡ್ಕೊಡು. ಓಡ್ಸ್ ಮಾಡೋದು ಬಿಟ್ಟು ಏನಮ್ಮ ನೀನು? ನಿನ್ ಮಗಳಲ್ವನು ನಾನು? ಹಾ ಎದ್ರಕಂಬೇಕು ನಾನು. ಎದ ಮ್ಯಾಕೆ ಹಾಕೊಂಡ್ಕೊಡು. ಎದಾಳಮ್ಮ ನೋಡು ಕೂತಿದಿ ಇನ್ನ. ಎದಾಳ್ತು ಅಂಬಾರಿ ಹೊರ್ಸ್ಬೇಕಾಗೈತಿ. ನೆಕ್ಸ್ಟ್ ನಮ್ಮ ಅಮ್ಮನ ಕರ್ಕೊಂಡೋಗಿ ದಸರಾಕ್ಕೆ ನಿನ್ನೆ ಒತ್ಕೊಂಡು ಓಡಾಡ್ಬಿಡ್ತೀನಿ ಬಾ. ಅಂಬಾರಿನೇ ನಮ್ಮ ಅಮ್ಮನ ಓದ್ಬೇಕಷ್ಟೇ. ಆನೆ ಸಾಕ್ತಂಗ್ ಸಾಕ್ಬಿಟ್ಟಿದೀವಿ ಅಂತ ನಾನು ಆನೆ ಅಂತ ಹೇಳುತ್ತೆ ನಿನ್ಗೆ, ನೀನು ಊಟ ಮಾಡ್ಕೊಂತೀವಿ. ಆನೆ ಇದ್ದಾಗ ಅವಳೆ ಅಂತ ಹೊಟ್ಟೆ ಉರಿ ಅಂತ ಗಾಯ್ಸ್ ನಮ್ಮ ಅಮ್ಮಂಗೆ. ಮೊಸರು ಒಂದ್ ಸ್ವಲ್ಪ ಹಾಕು. ರೈಸ್ ಜಾಸ್ತಿ ತಿನ್ಬಾರ್ದು, ಬೆಳಗ್ಗೆ ಫ್ಯಾಟ್ ಇರುತ್ತೆ, ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ. ಮೆಂತ್ಯ ಸೊಪ್ಪು ಹಾಕಿದೀನಿ, ಒಳ್ಳೇದು ಮೆಂತ್ಯ ಸೊಪ್ಪು. ಆರೋಗ್ಯಕ್ಕೆ ಮೆಂತ್ಯ ಸೊಪ್ಪು ಅಲ್ಲ, ಡಯಟ್ ಮಾಡೋದು ಬೇಡವಾ ನಿನಗೆ? ಒಂದ್ ಸ್ವಲ್ಪ ಹಾಕು. ಸಾಕಷ್ಟೇ. ಸಾಕಿಷ್ಟೇ, ಜಾಸ್ತಿ ತಿನ್ಬಾರ್ದು ರೈಸ್. ಬೆಳಗ್ಗೆ ತಿನ್ಬಾರ್ದು ಕಣಮ್ಮ, ಜಾಸ್ತಿ ಫ್ಯಾಟ್ ಆಗುತ್ತೆ ತಿರ್ಗಾ. ನಾನು ಅಷ್ಟು ಕಷ್ಟಪಟ್ಟು ಫ್ಯಾಟ್ ಲಾಸ್ ಮಾಡ್ತಾ ಇದ್ದೀನಿ, ನೀನ್ ನೋಡಿದ್ರೆ ರೈಸ್ ಒಂದ್ ಗಾಡಿ ಹಾಕೊಂಡ್ ಕೊಡ್ತೀಯ. ಆಯ್ತು, ಎರಡೇ ತುತ್ತು ತಿನ್ನು. ಮಧ್ಯಾಹ್ನ ಚಪಾತಿ ತಿನ್ನಿ. ಸರಿ ಆಯ್ತು. ಚಪಾತಿ ಮಾಡ್ತೀವಿ ಮಧ್ಯಾಹ್ನಕ್ಕೆ. ನೋಡ್ ಗಾಯ್ಸ್ ನಮ್ಮ ಅಮ್ಮ ಚಪಾತಿ ಮಾಡ್ತದಂತೆ. ಫ್ಲಾಟ್ ಅಲ್ಲ ಕಣಮ್ಮ, ಫ್ಯಾಟ್. ನಾನೇ ನೀನು ಫ್ಲಾಟ್ ಅಂತ ಫ್ಯಾಟ್ ಅನ್ನು ಫ್ಲಾಟ್ ಅಲ್ಲ, ಫ್ಯಾಟ್. ಹಾ ಸರಿ ಬಿಡತ್ತಾಗ. ನಿನ್ಗೆ ಹೇಳ್ಕೊಂಡ್ಕೊಟ್ರೆ ನನಗೆ ಇಂಗ್ಲೀಷ್ ಮಾಡ್ತದತ್ತೆ. ಹಂಗ ಹೇಳ್ತೀಯ. ಮಾಸ್ತರ್ ನೀನೇ ಮಾಡ್ದ? ನಾನು ಎಪ್ಪಾಕಿದ್ದು. ಚೆನ್ನಾಗಿರುತ್ತೆ ಬಿಡ ಹಂಗಾರೆ ತಿನ್ನಕ್ಕೆ. ಬನ್ನಿ ಗಾಯ್ಸ್ ನಾಷ್ಟಕ್ಕೆ ಎಂತ ಬಾತ್ ಇದು? ಮೆಂತ್ಯ ಬಾತ್ ಅಂತೆ ಗಾಯ್ಸ್. ನಾಷ್ಟಕ್ಕೆ ಮೆಂತ್ಯ ಬಾತು, ಸ್ವಲ್ಪ ಮೊಸರು ಸ್ವಲ್ಪ ಪ್ರೋಟೀನ್ ಇರುತ್ತೆ ಗೈಸ್. ಮೊಸರಲ್ಲಿ ಸ್ವಲ್ಪ ಪ್ರೋಟೀನ್ ಇರುತ್ತೆ. ಮೊಸರು ತಿನ್ನಿ, ಮತ್ತೆ ಗಲ್ಟ್ ಹೆಲ್ತ್ ಚೆನ್ನಾಗಿರುತ್ತೆ. ಇಷ್ಟನಾ? ನಾಳಿಕ್ ನಾಡ್ದು ಆಫರ್ ಐತೆ ನೋಡಿಲಿ.
ಬೇಡ ಗಾಯ್ಸ್ ಏನೋ ಮೀಶೋದಲ್ಲಿ ಆಫರ್ ಐತೆ ಅಂದ್ಬಿಟ್ಟು ನಮ್ಮ ಅಮ್ಮ 20 ರೂಪಾಯಿ 30 ರೂಪಾಯಿ ಅಂದ್ಬಿಟ್ಟು ನೋಡ್ತಾ ಐತೆ. 30 ರೂಪಾಯಿಗಲ್ಲ ಯಾರು ಕೊಡ್ತಾರಲ್ಲ ಮತ್ತೆ 200-300 ರೂಪಾಯಿ. ನೋಡ್ಕೊಂಡ್ ಕೂತ್ಕೊಂಡಿದ್ದಿ ಬೆಳಗ್ಗೆದ ಬರೀ ಅದೇ ರೇ. ನಿನಗೆ ಚಡ್ಡಿ ತಗೋಣ ಅಂತ ಚಡ್ಡಿಗಳೆಲ್ಲ ಅವ್ರದ್ದು ಅಲ್ಲ ನೋಡಿ, ಇದು ಚೆನ್ನಾಯ್ತಲ್ಲ ಜಾಬ್. ನೋಡ್ ತಗೋ, ನೀನೇ ಕೊಡ್ಸ್ಬೇಕು ನನಗೆ. ನಾನೇ ಒಂದು 500 ರೂಪಾಯಿ ಚಡ್ಡಿ ಕೊಡಿಸ್ತೀನಿ. ಫೋನ್ ಪೇ ಮಾಡಿ. ತಾಯಿಯ ಅಪ್ಪುಗೆ ಪರವಾಗಿ ನೋಡಿ ಗಾಯ್ಸ್, ನಾನೇ ಫೋನ್ ಪೇ ಮಾಡ್ಬೇಕಂತೆ ನಮ್ಮ ಅಮ್ಮಂಗೆ ಹೇಳ್ತಾ ಐತೆ. ಕೊಡ್ಸಮ್ಮ ನೀನ್ ಗಿಫ್ಟಾ? ಬರ್ತಾಡೆ ನಾನು ನಿನ್ ಗಿಫ್ಟ್ ಕೊಡ್ಸಕ್ಕೆ. ಗಿಫ್ಟ್ ಕೊಡ್ಸಕ್ ಬರ್ತಾರೇನ ಆಗ್ಬೇಕಾ? ಅದೇ ಆಯ್ತು. ಮನೆಕ ಹೋಗು ಕೆಲ್ಸ್ಕೊಂಡಕ್ಕ ನೀನ್ ಮಾಡ್ತಿ ನೋಡು. ಅಲ್ಲಿ 11:15 ಆಯ್ತು, ಹೋಗ್ಬೇಕು ಕೆಲ್ಸಕ್ಕೆ ನಾನೀಗ. ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ, ಈ ಲೋಪರ್ ನನ್ನ ಮಕ್ಕಳಕ್ಕ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ. ಅಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಅನ್ಸ್ತಾ ಇದ್ರು ಅದು ಓಮು ಅಂತ ಕೇಸರಿ ಕಲರ್. ಏನ್ ಮಾಡ್ತಾವ್ರೆ ಗೊತ್ತಿಲ್ಲ ನೋಡವು. ನೀವ್ ಬಸ್ ಸ್ಟ್ಯಾಂಡ್ಗೆಲ್ಲ ಹೋಗಿದ್ದಲ್ಲ, ಹೋಗಿ ಒಂದೆರಡು ಬಾವುಟ ಕಟ್ಬಿಟ್ಟು ಹೋಗಿ. ಏನೇ ಓಮ್ ಅಂತ ಇರೋದಾ ಕೇಸರಿ ಕಲರ್ ಬಾವುಟನ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಕೊಡ್ತಾ ಇದ್ರು. ಬಿಡ ತಲೆನೇ ಐತದೆ ಅಂದ್ರೆ ತಲೆಗೆ ಹೊಡೆಯಲ್ಲ ನೀನು. ನೀನು ಒಂದೆರಡು ಬಾವುಟ ಕಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಒಂದ್ ಗಾಡಿಲಿ ಹೋಗಿ ಬಂದ್ಬಿಟ್ರೆ ನೀನು ದಿಮ್ಮು ಓಡಾಡಿದ್ರ ಆಗಲ್ಲ ಕಣ, ತಲೆನೋ ಹೋಗುತ್ತೆ. ನಾಟಕ ಹೋಗ್ಕೊಂಡು ಸುಮ್ಮನೆ ನಮ್ಮ ಸೋಂಬೇರಿತನ ಸೋಂಬೇರಿ. ನೀನ್ ಮನೇಲಿ ಮನೆ ಸುರ್ಸ್ಕೊಂಡ್ ಕೆಮ್ಮತ್ಕೊಂಡ್ ಮನೆ ಕಟ್ಟಿದ್ದಲ್ಲ ಅವಾಗ ಕಂಡಿಲ್ ಓಡಾಡಿ ಹೆಂಗ್ ಮನೆ ಗೊತ್ತದ. ಸೋಂಬೇರಿ ಅಂದ್ರೆ ಗಾಯ್ಸ್ ನಂಬರ್ 1 ಸೋಂಬೇರಿ ನಮ್ಮ ಅಮ್ಮ. ಏನು ಮಾಡಲ್ಲ, ಸುಮ್ಮನೆ ಮನೆ ಆಲೆ ಟೈಮ್ ಆಯ್ತು ಕಣಮ್ಮ, ನಾವು ಕೆಲ್ಸ್ಕೋಬೇಕೀಗ. ನಾನು ಅದಕ್ಕೆ ಊಟ ಮಾಡ್ತೀವಿ ಹಣ್ಣು ತಿಂತೀವಿ ಅಂತ ಕೇಳಿತ್ತು. ಹಣ್ಣೆ ತಿನ್ಬಿಡಕ್ಕಾಗತ್ತೆ? ಹಣ್ಣೆನಾ? ಹಣ್ಣು ತಿಂದ್ಬಿಟ್ಟು ಒಂದು ಆಪಲ್ ಎಲ್ಲ ತಿಂದ್ಬಿಟ್ಟು ನೀರ್ ಕುಡ್ದು ಹೊಂಟೋಗು. ಇಷ್ಟು ಅನ್ನ ತಿಂತೀಯ, ಅಷ್ಟು ಅನ್ನ ತಿನ್ನ ಬದ್ಲಿ 2 ಹಣ್ಣು ತಿಂದ್ಬಿಟ್ಟು ನೀರ್ ಕುಡ್ದು 2 ಬಾಳೆಹಣ್ಣು ತಿನ್ನು, ಒಂದು ಆಪಲ್ ತಿನ್ನು ಸಾಕು. ಅದೆಲ್ಲ 1 ಅವರ್ ಅಷ್ಟೇ ಡಯಟ್. ಈಗ ಗ್ಯಾಸ್ ಸ್ಟವ್ ಇದನ್ನ ತಗೊಂಡೋಗ್ತೈತೆ, ನಂಗೆ ಟೈಮ್ ಐತೆ ಅಂತ ಹೇಳಿದ್ರು. ಈಗ ತಾಂಬಿಟ್ಟಿದ್ದೆ ಅಡುಗೆ ಮಾಡಕ್ಕೆ, ಲೇಟ್ ಆಗೋದು ನಮ್ಮ ಒಳ್ಳೆ ಬುದ್ಧಿ ಅಡಿಗೆ ಮಾಡಿದೀನಿ. ತೊಳೆದಿದ್ದೆ, ಹೋಗಿ ತೊಳೆದ್ ಬಿಸ್ಲಲ್ಲಿ ಇಕ್ಕಿದ್ದೆ. ಏನ್ ಬುದ್ಧಿ ಕಲ್ತಿದ್ದೆ ಕಣಮ್ಮ ನೀನಂತೂ. ಬುದ್ಧಿ ಕಲ್ತಿಲ್ಲ ಕಣಪ್ಪ, ಕಲ್ಸೋ ನನ್ ಬುದ್ಧಿನ. ಕಲಿ ಬುದ್ಧಿ ಕಲಿ. ಹತ್ತಿಂದ ಓಡಾಡ್ಕೊಂಡ್ ಬರೇ ಟೈಮ್ ಸ್ಪೆಂಡ್ ಮಾಡೋದೆ. ಎಂಟ್ರಿ ಯಾಕೆ ಬಂದು ತೊಳಿಯೋದು? ನೀನಿಲ್ವಾ ತೊಳಿ? ನಾವಮ್ಮ ನೀನು ನೀನ್ ತೊಳಿ, ಆಮೇಲೆ ನಾವ್ ಎಂಟ್ರ ಕೈ ತೊಳಸ್ತೀನಿ ನಾನು ಮುಂದಿನ ಜನ್ಮದಲ್ಲಿ ಇದ್ರೆ. ಮುಂದಿನ ಜನ್ಮದಲ್ಲಿ ಹೆಂಗಾದ್ರಿ ಸ್ವಾಮೀಜಿ ಆಗ್ಬಿಡ್ತೀವಿ. ಸ್ವಾಮೀಜಿ ಆಗ್ಬಿಡೋದೇ ಸಿದ್ಧಗಂಗೆ ಮಠದಲ್ಲಿ ಅವರಲ್ಲ, ಸಿದ್ಧಗಂಗೆ ಸ್ವಾಮೀಜಿ. ಶಿವನಂತಾನೆ ಸ್ವಾಮೀಜಿ ಆಗ್ಬಿಡು. ನಮ್ದೇ ಸಪ್ರೇಟ್ ಆಗಿ ಒಂದ್ ಮಠ ಕಟ್ಬೇಕು. ಹಂಗ್ ಮಾಡಂಗೆ ಏನಂತೀಯ? ಮಠ ಕಟ್ಟು, ನಾನ್ ಬಂದ್ ಕಸ ಗುಡ್ಸಿ ರಂಗಲ್ಲಿ ಹಾಕಿ ದೇವಸ್ಥಾನ ಬಾಗ್ಲೆಲ್ಲ ತೊಳೆದು ನಿನಗೆ ಹೂವ ಪವ ಕೊಡ್ತೀನಿ ಪೂಜೆಗೆ. ಪೂಜೆ ಮಾಡ್ಕೊಂಡು ಗಾಯ್ಸ್ ಒಂದ್ ಮಠ ಕಟ್ತೀನಿ, ನೀವ್ ಯಾರನ್ನ ಬರಂಗಿದ್ರೆ ಕಮೆಂಟ್ ಮಾಡಿ ಮಠಕ್ಕೆ ಸೇರ್ಕೊಂಡವ್ರು ಹೊಡಿತಾರೆ. ನಮ್ಮ ಅಮ್ಮ ಅದ್ರಿಗೆ ಕ್ಲಿನಿಕ್ ಕೆಲಸ, ಹೌಸ್ ಕೀಪಿಂಗ್ ಕೆಲಸ ಮಾಡ್ತದೆ. ಸೇವೆ ಮಾಡ್ತೀನಿ ನಾನು. ಸೇವೆ ಮಾಡು. ನಿಮ್ಗೆ ಏನೇನ್ ಬೇಕು ಹೆಲ್ಪ್, ತೊಳೆಯೋದು ಗುಡ್ಸೋದು. ಬೇಗ ಅಡ್ಗೆ ಮಾಡೋ ಟೈಮ್ ಆಯ್ತು. ಗಾಯ್ಸ್ ಮಧ್ಯಾಹ್ನ ಊಟಕ್ಕೆ ಚಪಾತಿನೂ ಏನಿದು ನೀರ್ ದೋಸೆನು ಚಪಾತಿ ಪಲ್ಯ, ಕಾಳು ಪಲ್ಯ ಮಾಡಿದ್ ನಮ್ಮಮ್ಮ. ನೋಡಿ ಗೈಸ್, ಡಯಟ್ ಅಂದ್ರೆ ಹಿಂಗೆ ಡಯಟ್ ಮಾಡ್ತಾ ಇದ್ದೀನಿ. ಹೆಂಗೋ ಡಯಟ್ ಆಗ್ಬೋದು, ನಮ್ಮ ಅಮ್ಮಂಗೆ ಅಡುಗೆನು ಮಾಡ್ದಂಗೆ ಆರಾಮಾಗಿರ್ಬೋದು. ಫೋನ್ ನೋಡ್ಕೊಂಡು ಕೂತ್ಕೊಳಕ್ಕೆ ಅಷ್ಟೇ. ಗೈಸ್ ಕೆಲ್ಸ ಮುಗಿಸ್ಕೊಂಡ್ ಬಂದೆ. ನಾವಮ್ಮ ಊಟಕ್ಕೆ ಮುದ್ದೆ ಸಾಂಬಾರು ಮಾಡತ್ತೆ. ನೋಡಿದ್ರೆ ಊಟ ಮಾಡೋದ್ ಬಿಟ್ಟು ನಾವಮ್ಮ ಶ್ರೀನಿವಾಸ ಕಲ್ಯಾಣ ಫಿಲಮ್ ನೋಡ್ಕೊಂಡ್ ಕೂತಿದ್ವಿ. ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ನೋಡ್ಕೊಂಡ್ ಕೂತಿದ್ದೆ ಗೈಸ್.
ನಮ್ಮ ಮನೆ ದನ ಹಾಲೆ ಹಾಸ್ಕೊಂಡ್ ಮನೆ ಕಾಣೋದು. ಅವಳೆ ಹಾಕೊಂಬಂದು ಇಕ್ಕಿತ್ತು ಊಟಕ್ಕೆ. ನಮ್ ದನ ಇವತ್ತು ಊಟಕ್ಕೆ ಹಾಕೊಟ್ಟಿದ್ದು ಗೈಸ್. ನಮ್ಮ ಮನೆ ದನ ಊಟಕ್ಕೆ ಹಾಕೊಟ್ಟದೆ. ದನ ಮಾಡ್ಬಿಟ್ಟಲ್ಲ ಹೆಂಗ್ ನಡ್ತೇವ ನೀನು ಯಾವಾಗ್ಲೂ ಬರೀ ದನ ಅಂತಾನೆ ಇರ್ತಿ ಪಾಪ ಹುಡುಗಿನ. ನಾವ್ ಅಪ್ಪ ಮನೆ ಕಂಬಿಟ್ಟಿದೆ ಗೈಸ್ ಹಾಲೆ. ಜಿಂಕೆ ಬರಿದ್ದಂಗ ಅದೇ ಹುಡುಗಿ ದನ ಮಾಡಿದ್ವಿ. ಜಿಂಕೆ ಮರಿ ಜಿಂಕ ಲೇ ಜಿಂಕ ಜಿಂಕ ಲೇ ಜಿಂಕ. ಗೈಸ್ ರಾತ್ರಿ ಊಟ ಮುದ್ದೆ ಮಸಾಪ್ ಸಾಂಬಾರು ಅದ್ರ ಜೊತೆಗೆ ಕಾಳು ಮಾಡಿದ್ದೆ ಗೈಸ್ ನಮ್ಮಮ್ಮ.